ಕನ್ನಡಿಗರ ಕೆಣಕಿದ್ದ ಕೋರಮಂಗಲದ ಹೋಟೆಲ್ ಸದ್ಯಕ್ಕೆ ಸೀಸ್ ಆಗಿದೆ. ಈ ಬಗ್ಗೆ ನಿನ್ನೆ ಸುದ್ದಿ ಪ್ರಸಾರ ಮಾಡಿದ್ವಿ ನಾವು. ಕನ್ನಡಿಗರ ಅವಹೇಳನ ಮಾಡಿದ್ದ ಜಿಎಸ್ ಸ್ಯೂಟ್ ಬಂದ್ ಆಗಿದೆ. ಹೋಟೆಲ್ ವಿರುದ್ಧ ಕನ್ನಡ ಚಳವಳಿ ಕೇಂದ್ರ ಸಮಿತಿ ದೂರು ಕೊಟ್ಟಿತ್ತು. ಹೋಟೆಲ್ ಲೈಸೆನ್ಸ್ ರದ್ದತಿಗೆ ಬಿಬಿಎಂಪಿ ಆಯುಕ್ತರಿಗೆ ದೂರು ನೀಡಲಾಗಿತ್ತು. ದೂರಿನ ಬೆನ್ನಲ್ಲೇ ಕೋರಮಂಗಲದಲ್ಲಿನ ಹೋಟೆಲ್ ಸೀಸ್ ಮಾಡಿದೆ ಬಿಬಿಎಂಪಿ. ಜಿಎಸ್ ಸೂಟ್ ಹೋಟೆಲ್ ಮ್ಯಾನೇಜರ್ ಸರ್ಫರಾಜ್ ಅರೆಸ್ಟ್ ಆಗಿದ್ದಾನೆ. ಹೋಟೆಲ್ ಮಾಲೀಕ ಜಮ್ಸದ್ ಕೂಡ ಆತನ ವಿರುದ್ಧ ಎಫ್ಐಆರ್ ಸದ್ಯಕ್ಕೆ ದಾಖಲಾಗಿದೆ. ಕ್ಲೋಸ್ ಅನ್ನೋ ಬೋರ್ಡ್ ಗಮನಿಸ್ತಾ ಇದ್ದೀರಿ. ನಿನ್ನೆ ಮೊನ್ನೆವರೆಗೂ ಬೇರೆ ಬೋರ್ಡ್ ಇಲ್ಲಿ ಕಂಡು ಬರ್ತಾ ಇತ್ತು. ಬೆಂಗಳೂರು ಅಂತ ಹಾಕಿ ಅದರ ಮೇಲೆ ಬರೆಯಬಾರದ ಶಬ್ದವನ್ನ ಬರೆದಿದ್ದ ಈತ. ಕನ್ನಡಿಗರನ್ನ ಕೆರಳಿಸುವಂತಹ ಕೆಲಸ ಮಾಡ್ತಿದ್ದ. ಅದೆಷ್ಟು ದಿನದಿಂದ ಆ ಕೆಲಸ ಆಗ್ತಿತ್ತೋ ಗೊತ್ತಿಲ್ಲ. ಅದಾದ ನೆಕ್ಸ್ಟ್ ಡೇ ಸುದ್ದಿ ಪ್ರಸಾರ ಆಗುತ್ತೆ. ಸುದ್ದಿ ಪ್ರಸಾರ ಆದ ಮಾರನೇ ದಿನ ಈ ಲಾಕ್ ಗಮನಿಸ್ತಾ ಇದ್ದೀರಿ. ಬೀಗ ಜಡಿಯಲಾಗಿದೆ ಆ ಹೋಟೆಲ್ಗೆ. ಇನ್ನು ಕನ್ನಡಿಗರನ್ನ ಕೆರಳಿ ಸೀಸ್ ಆಗಿರೋ ಜಿಎಸ್ ಸೂಟ್ ಹೋಟೆಲ್ನಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಪದ ಬಳಕೆಯನ್ನ ಮಾಡಿದ್ದಂತ ಕೋರಮಂಗಲದ ಖಾಸಗಿ ಹೋಟೆಲ್ ಅನ್ನ ಸೀಜ್ ಮಾಡುವಂತ ಕೆಲಸವನ್ನ ಮಡಿವಾಳ ಪೊಲೀಸರು ಮಾಡಿದ್ದಾರೆ. ಕೋರಮಂಗಲದ ತಾವರೆಕೆರೆ ಮುಖ್ಯ ರಸ್ತೆಯಲ್ಲಿರುವಂತಹ ಜಿಎಸ್ ಸೂಟ್ಸ್ ಹೋಟೆಲ್ ಏನಿದೆ, ಇದು ನಿನ್ನೆ ಹೋಟೆಲ್ ನ ಎಲ್ಇಡಿ ರನ್ನಿಂಗ್ ಬೋರ್ಡ್ ನಲ್ಲಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಪದವನ್ನ ಪ್ರದರ್ಶನ ಮಾಡಿತ್ತು. ಈ ಒಂದು ಏನು ರನ್ನಿಂಗ್ ಬೋರ್ಡ್ ನಲ್ಲಿ ಅವಹೇಳನಕಾರಿ ಪದವನ್ನ ಬಳಕೆ ಮಾಡಿರ್ತಾರೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ಪೊಲೀಸರು ಕೂಡಲೇ ಸ್ಥಳಕ್ಕೆ ಬಂದು ಹೋಟೆಲ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ನಿನ್ನೆ ಘಟನೆ ಆದಂತ ನಂತರದಲ್ಲಿ ಹೋಟೆಲ್ ನ ಮ್ಯಾನೇಜರ್ ಸೇರಿದಂತೆ ಒಟ್ಟು 5 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಹೋಟೆಲ್ ನ ಮ್ಯಾನೇಜರ್ ಸರ್ಫರಾಜನನ್ನ ಬಂಧನ ಮಾಡಿದ್ದಾರೆ. ಜೊತೆಗೆ ಹೋಟೆಲ್ ನ ಮಾಲೀಕ ಮೂಲತಃ ಕೇರಳ ಮೂಲದವನು ಜಮ್ಶದ್, ಆತನ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿ ಹೋಟೆಲ್ ನ ಮಾಲೀಕ ಜಮ್ಶದ್ A1 ಆರೋಪಿ ಆದ್ರೆ ಹೋಟೆಲ್ ನ ಮ್ಯಾನೇಜರ್ ಸರ್ಫರಾಜ್ A2 ಆರೋಪಿ ಆಗಿದ್ದಾನೆ. ಸದ್ಯ ಹೋಟೆಲ್ ಮ್ಯಾನೇಜರ್ ಅರೆಸ್ಟ್ ಆಗಿದ್ದು ಹೋಟೆಲ್ ನ ಮಾಲೀಕ ಆತ ನಾಪತ್ತೆ ಆಗಿರುವಂತದ್ದು. BNS 196 ಸಬ್ ಕ್ಲಾಸ್ 1A ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಭಾಷಿಕ ಭಾವನೆಗೆ ಧಕ್ಕೆ, ಗುಂಪು ಘರ್ಷಣೆ ಉಂಟು ಮಾಡುವ ಸೆಕ್ಷನ್ ನ ಅಡಿಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುವಂತದ್ದು. ನಿನ್ನೆ ಈ ಒಂದು ಹೋಟೆಲ್ ನಲ್ಲಿ ತಂಗಿದ್ದಂತ ಎಲ್ಲ ಯಾರೆಲ್ಲ ಇರ್ತಾರೆ ಅವರನ್ನ ಚೆಕ್ಔಟ್ ಮಾಡಿಸಿ ಹೋಟೆಲ್ ನ CCTVಯನ್ನ ವಶಕ್ಕೆ ಪಡ್ಕೊಂಡು ಸದ್ಯ ಹೋಟೆಲ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಹೋಟೆಲ್ ನ ಲೈಸೆನ್ಸ್ ಏನಿದೆ ಇದನ್ನ ಶಾಶ್ವತವಾಗಿ ರದ್ದನ್ನ ಮಾಡಬೇಕು ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಪೊಲೀಸರಿಗೂ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೂ ಕೂಡ ದೂರನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.